ಡಾಕ್ಟರ್ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಜೊತೆಯಲ್ಲಿ ನಮ್ಮ ಗದಗ ಜಿಲ್ಲೆಯಿಂದ ಇವತ್ತು ತಾವು ರೋಣ ಮತಕ್ಷೇತ್ರದ ಶಾಸಕರು ಈ ಒಂದು ದೊಡ್ಡ ಹುದ್ದೆಯನ್ನು ಅಲಂಕರಿಸಿದ್ದಕ್ಕೆ ಗದಗ ಜಿಲ್ಲೆಯ ವತಿಯಿಂದ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಗದಗ ಜಿಲ್ಲೆಗೆ ಬಹುಶಃ ನಾವೆಲ್ಲರೂ ಅನ್ಕೊಂಡಿದ್ವಿ ಈ ಬಾರಿ ಮಂತ್ರಿ ಸ್ಥಾನನೂ ಸಿಗ್ತದ, ಇರುವಂತ ಇಬ್ಬರು ಶಾಸಕರಲ್ಲಿ ಒಬ್ಬರಿಗೆ ಖಂಡಿತವಾಗಿ ಸಿಗುವಂತ ಒಂದು ಭರವಸೆಯನ್ನು ಸಹಿತ ಇಡೀ ಜಿಲ್ಲೆಯ ಜನರು ಸಹಿತ ಅನ್ಕೊಂಡಿದ್ರು. ಆದ್ರೆ ಕೊನೆ ಹಂತದಲ್ಲಿ ಯಾವ ಮಂತ್ರಿ ಸ್ಥಾನ ಸಿಗಲಿಲ್ಲ. ಆದ್ರೆ ಇಂಥ ಒಂದು ದೊಡ್ಡದಾಗಿರುವಂತ ಪದವಿಯನ್ನ ನಮ್ಮ ಗದಗ ಜಿಲ್ಲೆಗೆ ಕೊಟ್ಟಿರುವಂತದ್ದು ನನ್ನ ಮತ್ತು ನಮ್ಮ ಗದಗ ಜಿಲ್ಲೆಯವರ ಸೌಭಾಗ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ಬಹುಶಃ ಅದು ಮಂತ್ರಿ ಸ್ಥಾನ ತಪ್ಪಿರಬಹುದು, ಆದ್ರೆ ಇಡೀ ನಮ್ಮ ಸರ್ಕಾರಕ್ಕೆ ಈ ಗದಗಿನ ಅಭಿವೃದ್ಧಿಗೋಸ್ಕರ ತಾವು ಈ ಸದನದಲ್ಲಿ ಕುತ್ಕೊಂಡು ಸರ್ಕಾರಕ್ಕೆ ತಾವು ಪಾಠವನ್ನ ಮಾಡಿದ್ರೆ ಬಹುಶಃ ನಾವೇನು ಇವತ್ತು ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಕೊರಗಿದೆ, ಅದನ್ನ ಸರಿಪಡಿಸುವಂತ ಕೆಲಸ ನಿಮ್ಮಿಂದ ಆಗ್ತದ ಅಂತ ಹೇಳಿ ಒಂದು ಭರವಸೆಯನ್ನು ಸಹಿತ ನಾವು ಇಟ್ಕೊಂಡಿದೀವಿ. ಜೊತೆಯಲ್ಲಿ ತಮ್ಮ ಒಂದು ಗುಣದ ಬಗ್ಗೆ ನಾವೇನು ಜಾಸ್ತಿ ಹೇಳುವಂತದ್ದೇನಿಲ್ಲ, ಆದ್ರೆ ಯುವಕರಿಗೆ ತಾವು ಬಹಳಷ್ಟು ಮಾರ್ಗದರ್ಶನವನ್ನ ತಾವು ನೀಡಿದ್ದೀರಿ. ಮೊದಲನೇ ಬಾರಿ ಏನು ಮುಂಡ್ರಿಗಿ ತಾಲೂಕು ಇಬ್ಬರಿಗೂ ಸಹಿತ ನಮಗೂ ಮತ್ತು ರೋಣ ಮತಕ್ಷೇತ್ರಕ್ಕೆ ಹಂಚಿಕೆ ಆಗೋದ್ರಿಂದ ಡಿವೈಡ್ ಆಗಿ ಅರ್ಧ ಅರ್ಧ ಬರುವಂತ ಒಂದು ಇರೋದ್ರಿಂದ ಮೊದಲನೇ ಕೆಡಿಪಿ ಸಭೆಯಲ್ಲಿ ತಾವು ನಡ್ಕೊಡುವಂತದ್ದು ಬಹುಶಃ ನನಗೆ ಅವತ್ತು ತಮ್ಮ ಮೇಲೆ ಅತಿ ಹೆಚ್ಚು ಗೌರವವನ್ನ ಬಂದಿರುವಂತದ್ದು. ಆ ಕೆಡಿಪಿ ಸಭೆಯಲ್ಲಿ ಬೇರೆ ಬೇರೆ ಮೊದಲನೇ ಸಭೆಯನ್ನ ಆಯೋಜನೆ ಮಾಡಿದ್ವಿ, ಇಬ್ರು ಶಾಸಕರು ಸೇರ್ಬೇಕಾಗಿತ್ತು. ಅವತ್ತಿನ ದಿನ ತಾವು ನಡ್ಕೊಂಡು ಅಂತಂದ್ರೆ 1 ತಾಸು ನಾನೊಬ್ಬ ಹೊಸಬರಾಗಿ 1 ತಾಸು ತಡವಾಗಿ ಬಂದ್ರು ಸಹಿತ ಬೇರೆ ಕಾರಣದಿಂದ ತಡ ಆಗಿತ್ತು. ನಾನು ಸಹಿತ ಸರ್ ನೀವು ಮೊದಲ ಕೆಡಿಪಿ ಸಭೆ ಇದೆ, ತಡ ಆಗೋದು ಬೇಡ, ಎಲ್ಲಾ ಅಧಿಕಾರಿಗಳು ಬಂದಿದ್ದಾರೆ, ತಾವು ನಡೆಸ್ಕೊಡಿ ಅಂತ ಹೇಳಿ ನಾ ಕೇಳ್ಕೊಂಡಾಗ ನಾವು ಬರೋವರೆಗೂ ಸಹಿತ ಆ ಸಭೆಯನ್ನ ಅವ್ರು ನಡೆಸ್ಕೊಡ್ಲಿಲ್ಲ. ಇಲ್ಲ ಮೊದಲ ಬಾರಿಗೆ ನಾವು ಕೆಡಿಪಿ ಸಭೆಯನ್ನ ಮಾಡ್ತಾ ಇದೀವಿ, ಇಲ್ಲ ಇಬ್ರು ಶಾಸಕರು ನಾವು ಇರಬೇಕು ಅಂತ ಹೇಳಿ ಬಹಳ ಒತ್ತಡಗಳು ಬಂದ್ರು ಸಹಿತ ನೀವು ಒಬ್ಬ ಹೊಸದಾಗಿ ಬಂದಿರುವಂತ ಶಾಸಕರಿಗೋಸ್ಕರ ತಾವು ಕಾಯ್ತಾ ಇದ್ದೀರಿ ಅಂತ ಹೇಳಿ ತಮಗೆ ಒತ್ತಡವನ್ನ ಹಾಕಿದ್ರು, ನಿಮ್ ಕಾರ್ಯಕರ್ತರು ಒತ್ತಡ ಹಾಕಿದ್ರು ಸಹಿತ ಅದಕ್ಕೆ ನೀವು ಮನ್ನಣೆ ಕೊಡ್ಲಾರ್ದನೆ ತಾವು ಅವತ್ತಿನ ದಿನ ತಡವಾದ್ರೂ ಸಹಿತ ನಮ್ ಜೊತೆಯಲ್ಲಿ ಕೆಡಿಪಿ ಸಭೆಯನ್ನ ನಡೆಸಿಕೊಟ್ರಿ. ಅದೇ ರೀತಿಯಲ್ಲಿ ತಮಗೂ ಸಹಿತ ಗೌರವಿತವಾಗಿ ಅವತ್ತಿನ ದಿನ ನಾನು ನಡ್ಕೊಂಡಿದ್ದೀನಿ. ಹಾಗಾಗಿ ತಾವು ಒಬ್ಬ ಹೊಸ ಶಾಸಕರನ್ನ ಕರ್ಕೊಂಡು ಹೋಗುವಂತ ದೃಷ್ಟಿಯಲ್ಲಿ ಮುಂಡ್ರಿಗಿ ತಾಲೂಕಿನ ಒಂದು ಅಭಿವೃದ್ಧಿಗೆ ತಾವು ಸಹಿತ ಅದಕ್ಕೆ ತಮ್ಮದೇ ಆದಂತ ಗುರುತನ್ನು ಇಟ್ಟಿದ್ದೀರಿ. ನಾವು ಸಹಿತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ನನ್ನ ಸ್ವಂತೂರು ದಿಂಡೂರು ತಾಂಡೆ ಅಂತ ಹೇಳಿ ನಮ್ಮ GS ಪಾಟೀಲ್ ಸರಿಗೆ ಸೇರ್ತದೆ. ನಾನು ನನ್ನ ಸ್ವಂತ ತಾಲೂಕಿನಲ್ಲಿ ಸಹಿತ ತಾವು ಸ್ವಂತ ಊರಲ್ಲಿ ಬಹಳಷ್ಟು ಕೆಲಸಗಳನ್ನು ಸಹಿತ ತಾವು ಮಾಡ್ತಾ ಇದ್ದೀರಿ. ನನಗೆ ಬಹುಶಃ 18 ಶಾಸಕರಲ್ಲಿ ನನ್ನನ್ನು ಸಹಿತ ಅವತ್ತಿನ ದಿನ UT ಖಾದರ್ ಸಾಹೇಬ್ರು ಸಸ್ಪೆಂಡ್ ಅನ್ನ ಮಾಡಿದ್ರು. ಆ ಪೀಠದ ಹತ್ರ ನಾನು ಹೋಗಿರ್ಲಿಲ್ಲ, ಆದ್ರೆ ಯಾವ ಕಾರಣಕ್ಕೆ ಮಾಡಿದ್ರು ಏನೋ ಅಂತ ಗೊತ್ತಿಲ್ಲ. ಆದ್ರೆ ಅಂತ ಒಂದಿಷ್ಟು ಇವತ್ತು ಬಾವಿಯಲ್ಲಿ ಇಳಿದಂತ ಸಮಯದಲ್ಲಿ ನಾವು ಹೋರಾಟವನ್ನು ಮಾಡ್ತಿರ್ತೀವಿ, ಹೊಸಬರಾಗಿ ಬಂದಿದ್ದೀವಿ. ನಾವು ಪೀಠಕ್ಕೆ ಹತ್ತಲಾರದನೆ ನಮ್ಮನ್ನ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದು ಬಹಳ ನೋವು ತಂದಿರುವಂತ ಘಟನೆ. ಹಾಗಾಗಿ ದಯವಿಟ್ಟು ತಾವು ಇಂಥ ಒಂದಿಷ್ಟು ವಿಚಾರವನ್ನು ಮಾಡುವಂತ ಸಮಯದಲ್ಲಿ ತಾವೇನು ಹೇಗಿದ್ರು ಕ್ಯಾಮ್ರಾಗಳು ಇದಾವ, ಎಲ್ಲಾನು ಸಹಿತ ತಾವು ನೋಡ್ತಿರ್ತೀರಿ. ಅದಕ್ಕೆ ಸ್ವಲ್ಪ ವಿಚಾರ ಮಾಡಿ ಯಾರು ಆ ತಪ್ಪನ್ನು ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅದನ್ನ ವಿಚಾರ ಮಾಡುವಂತದ್ದು ಸಹಿತ ತಾವು ಇಟ್ಕೋಬೇಕು. ಯಾಕಂದ್ರೆ ನಾನು ನೋವಿಂದ ಹೇಳ್ತಾ ಇದ್ದೀನಿ, ತಾವು ಏನು ಸಸ್ಪೆಂಡ್ ಮಾಡ್ತೀರಿ ಅದು ಏನು ದೊಡ್ಡದಾಗುದಿಲ್ಲ. ಆದ್ರೆ ಏನಾಗತ್ತಂದ್ರೆ ಹೊರಗಡೆ ಹೋದಾಗ ಇವ್ರೇನೋ ದೊಡ್ಡ ಕೆಲಸ ಮಾಡಿಬಿಟ್ಟಿದ್ದಾರೆ, ದೊಡ್ಡ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಅವತ್ತಿನ ದಿನ ಆ ಕ್ಷೇತ್ರದಲ್ಲಿ ತಪ್ಪು ಪರಿಕಲ್ಪನೆ ಹೋಗ್ಬಾರ್ದು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಂಡು ನಾವು ತಮ್ಮ ಜೊತೆಯಲ್ಲಿ ಇದೀವಿ. ಈ ಕ್ಷೇತ್ರದ ನಮ್ಮ ಗದಗ ಜಿಲ್ಲೆಯ ಅಭಿವೃದ್ಧಿಗೆ ತಾವು ಆ ಪೀಠದಲ್ಲಿ ಕುತ್ಕೊಂಡು ತಾವು ಇಡೀ ಜಿಲ್ಲೆನ ಅಭಿವೃದ್ಧಿ ಪಡಿಸಬೇಕನ್ನೋದು ವಿನಂತಿಯನ್ನ ಮಾಡಿಕೊಂಡು
ತಾವೇನು ಈ ಹುದ್ದೆಯಲ್ಲಿ ಕುತ್ಕೊಂಡಿದ್ದೀರಿ, ನಮ್ಮ ಇಡೀ ಜಿಲ್ಲೆಗೆ ಆ ಗೌರವ ಸಲ್ತದ. ಆ ಗೌರವವನ್ನ ನಾವು ಸಹಿತ ಕೊಡ್ಲಿಕ್ಕೆ ಸಿದ್ಧ ಅದೀವಿ.